SK Super TMT, the long life TMT. ಈಗಾಗಲೇ ದಿನದಿಂದ ದಿನಕ್ಕೆ ಇರಾನ್ ಇಸ್ರೇಲ್ ಅಮೆರಿಕದ ಯುದ್ಧ ಹೆಚ್ಚಾಗ್ತಾ ಇದ್ದು ಇರಾನ್ ಯುದ್ಧಕ್ಕೆ 15 ಶಾಂತಿ ಸೂತ್ರವನ್ನ ಡೊನಾಲ್ಡ್ ಟ್ರಂಪ್ ರವಾನಿಸಿದ್ದಾರೆ. ಅಮೆರಿಕದ ರಾಜಿ ಸೂತ್ರವನ್ನ ಇರಾನ್ ಒಪ್ಪುತ್ತಿಲ್ಲ. ಆದರೂ ಕೂಡ ಪಾಕಿಸ್ತಾನ ಮೂಲಕ ರಾಜಿ ಸೂತ್ರಕ್ಕೆ ಇರಾನ್ ಷರತ್ತನ್ನ ಹಾಕಿದೆ. ಪಾಕಿಸ್ತಾನದ ಮೂಲಕ ಕಳುಹಿಸಿದ್ದು ಇರಾನ್ ಯುದ್ಧಕ್ಕೆ 15 ಶಾಂತಿ ಸೂತ್ರವನ್ನ ಡೊನಾಲ್ಡ್ ಟ್ರಂಪ್ ಕಳುಹಿಸಿದ್ದು ಅಮೆರಿಕದ ರಾಜಿ ಸೂತ್ರವನ್ನ ಇರಾನ್ ಒಪ್ಪುತ್ತಿಲ್ಲ. ಒಂದ್ ಕಡೆ ಡೊನಾಲ್ಡ್ ಟ್ರಂಪ್ ಯುದ್ಧವನ್ನ ವೈಂಡ್ ಅಪ್ ಮಾಡಬೇಕು ಅನ್ನುವಂತಹ ಆಲೋಚನೆಯಲ್ಲಿದ್ರೆ, ಮತ್ತೊಂದು ಕಡೆ ಇರಾನ್ ದಾಳಿಗೆ ಪ್ರತಿದಾಳಿ ಎನ್ನುವಂತೆ ಯುದ್ಧವನ್ನ ಮುಂದುವರಿಸ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನ ಮೂಲಕ ಕಳುಹಿಸಿದ್ದಂತಹ ರಾಜಿ ಸೂತ್ರಕ್ಕೆ ಇರಾನ್ ಒಂದಷ್ಟು ಷರತ್ತುಗಳನ್ನು ಕೂಡ ಹಾಕಿದ್ದು, ಇರಾನ್ ಯುದ್ಧಕ್ಕೆ 15 ಶಾಂತಿ ಸೂತ್ರವನ್ನ ಈಗಾಗಲೇ ಟ್ರಂಪ್ ಹಾಕಿದ್ದು, ಅಮೆರಿಕದ ರಾಜಿ ಸೂತ್ರವನ್ನ ಇರಾನ್ ಇದುವರೆಗೂ ಕೂಡ ಒಪ್ತಿಲ್ಲ. ಈಗಾಗಲೇ ಪಾಕಿಸ್ತಾನದ ಮೂಲಕ ರಾಜಿ ಸೂತ್ರಕ್ಕೆ ಕಳುಹಿಸಿದ್ದು, ಇದಕ್ಕೆ ಇರಾನ್ ಒಂದಷ್ಟು ಷರತ್ತುಗಳನ್ನು ಕೂಡ ಹೇಳ್ತಾ ಇದ್ದು, ಒಟ್ಟಾರೆಯಾಗಿ ದಿನದಿಂದ ದಿನಕ್ಕೆ ಯುದ್ಧ ಹೆಚ್ಚಾಗ್ತಾ ಇದ್ದು, ಯುದ್ಧದ ಭೀತಿ ಕೂಡ ಹೆಚ್ಚಾಗ್ತಾ ಇದ್ದು, ಒಂದ್ ಕಡೆ ಇರಾನ್ ದಾಳಿಗೆ ಪ್ರತಿದಾಳಿ ಎನ್ನುವಂತೆ ಯುದ್ಧವನ್ನ ಮುಂದುವರಿಸಿದೆ. ಮುಂದೆ ದಾಳಿ ನಡೆಯಲ್ಲ ಅಂತ ಗ್ಯಾರಂಟಿಯನ್ನ ನೀಡಬೇಕು ಅಂತ ಇರಾನ್ ಹೀಗೆ ಒಂದಷ್ಟು ಷರತ್ತುಗಳನ್ನ ಹಾಕಿದೆ. ಯುದ್ಧ ನಿಲ್ಲಿಸಬೇಕು ಅಂದ್ರೆ ಇರಾನ್ ಒಂದಷ್ಟು ಷರತ್ತುಗಳನ್ನ ಅಮೆರಿಕದ ಮುಂದಿಟ್ಟಿದೆ. ಇರಾನ್ ಯುದ್ಧಕ್ಕೆ 15 ಶಾಂತಿ ಸೂತ್ರವನ್ನ ಟ್ರಂಪ್ ರವಾನಿಸಿದ್ದು, ಆದ್ರೆ ಇದಕ್ಕೆ ಇರಾನ್ ಒಂದಷ್ಟು ಷರತ್ತುಗಳನ್ನ ಹಾಕಿದೆ. ಮುಂದೆ ದಾಳಿ ನಡೆಯಲ್ಲ ಅಂತ ಗ್ಯಾರಂಟಿಯನ್ನ ನೀಡಬೇಕು. ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಯುದ್ಧವನ್ನ ಮಾಡೋದಿಲ್ಲ ಅಂತ ಗ್ಯಾರಂಟಿ ನೀಡಬೇಕು ಅಂತ ಇರಾನ್ ಷರತ್ತನ್ನ ವಿಧಿಸಿದೆ. ಈಗ ಆಗಿರುವ ನಷ್ಟವನ್ನೆಲ್ಲ ಭರಿಸಬೇಕು. ಯುದ್ಧದಲ್ಲಿ ಈಗ ಎಷ್ಟೆಲ್ಲ ಹಾನಿಯಾಗಿದೆ, ಏನೆಲ್ಲ ನಷ್ಟ ಆಗಿದೆ, ಇರಾನ್ ಏನೆಲ್ಲ ಕಳ್ಕೊಂಡಿದೆ, ಅದೆಲ್ಲವನ್ನು ಕೂಡ ಭರಿಸಬೇಕು ಅನ್ನುವಂಥದ್ದನ್ನು ಕೂಡ ಷರತ್ತಿನಲ್ಲಿ ವಿಧಿಸಿದೆ ಇರಾನ್ ದೇಶ. ಈಗಾಗಲೇ ಸಾಕಷ್ಟು ನಷ್ಟವನ್ನ ಅನುಭವಿಸ್ತಾ ಇದ್ದು, ಲೆಬನಾನ್ನಲ್ಲಿ ಹಿಜ್ಬುಲ್ಲಾ ದಾಳಿಯನ್ನ ಕೈ ಬಿಡಬೇಕು, ಹೀಗೆ ಹಲವಾರು ರೀತಿಯ ಷರತ್ತುಗಳನ್ನ ಇರಾನ್ ಹಾಕಿದ್ದು, ಇರಾನ್ ಆರ್ಥಿಕತೆ ಮೇಲೆ ವಿಧಿಸಿರುವ ನಿರ್ಬಂಧವನ್ನು ಕೂಡ ಸಡಿಲಿಸಬೇಕು. ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಯುದ್ಧವನ್ನ ಮಾಡೋದಿಲ್ಲ ಅಂತ ಷರತ್ತನ್ನ ವಿಧಿಸಿದ್ದು, ಪರ್ಷಿಯನ್ ಕೊಲ್ಲಿಯಲ್ಲಿನ ಅಮೆರಿಕ ನೆಲೆಗಳನ್ನ ಮುಚ್ಚಬೇಕು, ಹೀಗೆ ಹಲವಾರು ರೀತಿಯ ಷರತ್ತುಗಳನ್ನ ಹಾಕಿದೆ ಇರಾನ್ ದೇಶ. ಪರ್ಷಿಯನ್ ಕೊಲ್ಲಿಯಲ್ಲಿನ ಅಮೆರಿಕದ ನೆಲೆಗಳನ್ನ ಕ್ಲೋಸ್ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಷರತ್ತಲ್ಲಿ ವಿಧಿಸಿದ್ದು, ಒಟ್ಟಾರೆಯಾಗಿ ಅಮೆರಿಕದ ರಾಜಿ ಸೂತ್ರವನ್ನ ಒಂದ್ ಕಡೆ ಇರಾನ್ ಒಪ್ತಾ ಇಲ್ಲ. ಈಗ ಮತ್ತೊಂದು ಕಡೆ ಪಾಕಿಸ್ತಾನದ ಮೂಲಕ ರಾಜಿ ಸೂತ್ರಕ್ಕೆ ಅಮೆರಿಕ ಮುಂದಾಗಿದ್ದು, ಸೊ ಇರಾನ್ ಒಂದಷ್ಟು ಷರತ್ತುಗಳನ್ನು ಕೂಡ ಹಾಕಿದೆ. ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಯುದ್ಧ ಮಾಡೋದಿಲ್ಲ ಅನ್ನುವಂತಹ ಗ್ಯಾರಂಟಿಯನ್ನ ಕೊಡಬೇಕು ಅಂತ, ಹೀಗೆ ಹಲವಾರು ರೀತಿಯ ಷರತ್ತುಗಳನ್ನ ಇರಾನ್ ಅಮೆರಿಕದ ಮುಂದಿಟ್ಟಿದ್ದು, ಪಾಕಿಸ್ತಾನದ ಮೂಲಕ ಕಳುಹಿಸಿದ ರಾಜಿ ಸೂತ್ರಕ್ಕೆ ಇರಾನ್ ಒಂದಷ್ಟು ಷರತ್ತುಗಳನ್ನ ಹಾಕಿದೆ.